ಬಂದ್ಗೆ ಸಂಬಂಧಪಟ್ಟಂತೆ ಇವತ್ತು ಬೆಳಗಿನಿಂದಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಸೊ ಎಂದಿನಂತೆ ಎಲ್ಲ ರೀತಿಯಲ್ಲೂ ಕೂಡ ವಾಹನ ಸಂಚಾರ ನಡೀತಾ ಇರೋದನ್ನು ಕೂಡ ಸಾಕ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಪ್ರತಿಭಟನೆಗಳು ನಡೀತಾ ಇದೆ ಜೋರಾಗಿ. ಆದರೆ ಜನಜೀವನ ಸಹಜವಾಗೇ ಇದೆ. ಒಂದಷ್ಟು ಕಡೆಗಳಲ್ಲಿ ಬಸ್ ಸಂಚಾರ ಇದ್ರೂ ಕೂಡ ಜನರು ಏನಾದರೂ ಪ್ರತಿಭಟನೆಯ ಸಂದರ್ಭದಲ್ಲಿ ಅಹಿತಕರ ಘಟನೆಗಳಾಗಬಹುದು, ಏನಾದರೂ ಸಮಸ್ಯೆಗಳಾಗಬಹುದು ಅಂತ ಹೇಳಿ ಜನರೇ ಸ್ವತಃ ಹಿಂದೇಟು ಹಾಕ್ತಾ ಇದ್ದಾರೆ. ಹೀಗಾಗಿ ಬಸ್ ನಿಲ್ದಾಣಗಳಲ್ಲಿ ಜನರ ಓಡಾಟ ಕಡಿಮೆ ಇದೆ. ಆದರೆ ಬಸ್ಗಳ ಸಂಚಾರ ಎಂದಿನಂತೆ ಇದೆ. ಇನ್ನು ಜನರು ತಮ್ಮ ಸ್ವಂತ ವಾಹನಗಳಲ್ಲೂ ಕೂಡ ಅಷ್ಟೇ ಎಂದಿನಂತೆ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಪ್ರತಿಭಟನೆಗಳು ತೀವ್ರಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತಹ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ. ಟೌನ್ ಹಾಲ್ನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಜೆಸಿ ರೋಡ್ನಲ್ಲಿ ಅಣುಕು ಶವಯಾತ್ರೆಯನ್ನು ಮಾಡಲಾಯಿತು. ಸೊ ಆ ಒಂದು ಅಣುಕು ಶವಯಾತ್ರೆಯನ್ನು ಮಾಡಿದಂತಹ ಪ್ರತಿಭಟನಾ ನಿರತರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಪ್ರತಿಭಟನೆಗಳು, ಹೋರಾಟಗಳು ಮುಂದುವರಿತಾ ಇದೆ. ಸಂಜೆ 6 ಗಂಟೆವರೆಗೂ ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಬಂದ್ಗೆ ಸಂಬಂಧಪಟ್ಟಂತೆ ನೀರಸವಾಗಿರುವಂತಹ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ. ಆದರೆ ಜನರು ಒಂದಷ್ಟು ಕಡೆಗಳಲ್ಲಿ ಸಮಸ್ಯೆಗಳಾಗಬಹುದು ಅಂತ ಹೇಳಿ ಬೀದಿಗಿಳಿತಾ ಇಲ್ಲ. ಎಲ್ಲೂ ಕೂಡ ಸಾರ್ವಜನಿಕ ಸಾರಿಗೆಯನ್ನ ಕಡಿಮೆ ಬಳಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ತಮ್ಮ ತಮ್ಮ ಸ್ವಂತ ವಾಹನಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಬಸ್ ಸಂಚಾರ ಜೊತೆಗೆ ಆಟೋ, ಓಲಾ, ಊಬರ್ ಎಲ್ಲವೂ ಕೂಡ ಸಹಜವಾಗಿ ನಡೀತಾ ಇದೆ. ಕೆಲವು ಕಡೆ ನೀರಸ ಪ್ರತಿಕ್ರಿಯೆ, ಬಹುತೇಕ ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಿಮ್ಮ ಮುಂದಿನ ಹೋರಾಟ ಈಗ ಏನ್ ಸರ್? ಅಂದ್ರೆ ಇವತ್ತೇನಾಗಿದೆ ಅಂತಂದ್ರೆ ಆಳುವ ಸರ್ಕಾರಗಳು ಅಥವಾ ಆಳುವ ವರ್ಗ ಇವತ್ತು ನಮ್ಮ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಸಮಸ್ಯೆಗಳ ವಿಚಾರದಲ್ಲಿ ಇವತ್ತು ಸೆಷನ್ ಬೇರೆ ನಡೀತಾ ಇದೆ. ಸೆಷನ್ ಒಳಗಡೆ ಅದ್ಯಾವುದೋ ಹನಿ ಟ್ರಾಪ್ ಕೇಸ್ ಬಗ್ಗೆ ಮಾತಾಡ್ತಕ್ಕಂಥ ಒಂದು ನೀಚತನವನ್ನು ಪ್ರದರ್ಶನ ಮಾಡಿ ನಮ್ಮ ವಿಧಾನಸೌಧಕ್ಕೆ ಇರ್ತಕ್ಕಂಥ ಒಂದು ಮರ್ಯಾದೆ, ಗೌರವವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಸಮಯ ಇದೆ. ಆದರೆ ಇವತ್ತು ಕರ್ನಾಟಕಕ್ಕೆ, ಕನ್ನಡಿಗರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಅದರ ಪರವಾಗಿ ನಿಂತು ತಾವು ದನುಗೂಡಿಸಿ ನಮಗೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ಅಂತಂದಾಗಲೇ ಹೋರಾಟಗಾರರು ವಿಧಿ ಇಲ್ಲದೆ ನಾವು ಬೀದಿಗಿಳಿದಿರ್ತಕ್ಕಂಥದ್ದು. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಬಂದ್ ಆಗಿರಬಹುದು, ವಾಟಾಳ್ ಸರ್ ಕೊಟ್ಟಿರ್ತಕ್ಕಂಥ ಕರೆ ಕೊಟ್ಟಿರ್ತಕ್ಕಂಥ ಬಂದು, ಸಾರಾ ಗೋವಿಂದ್ ಅವರು ಕರೆ ಕೊಟ್ಟಿರ್ತಕ್ಕಂಥ ಬಂದು ಉದ್ದೇಶ ಇಷ್ಟೇ, ನಮ್ಮನ್ನ ಆಳುವಂತಹ ವರ್ಗ, ನಮಗೆ ಆಗಿರ್ತಕ್ಕಂಥ ಸಮಸ್ಯೆಗಳು, ಬೆಳಗಾವಿಯಲ್ಲಿ MES ಪುಂಡ್ರ ಸಮಸ್ಯೆ ಆಗಿರ್ಬೋದು, ಇವಾಗ ಸೆಷನ್ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.